ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆನಂದ ನಿಲಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಧರ್ಮಂಗೂ ಸುಧುಂಗೂ ಮಾತುಕತೆ ಆಗಿರುತ್ತೆ ಮದುವೆ ಆದ ವಸ್ತ್ರಲ್ಲೇ. ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ದೀವಿ, ಹೌದು, ಆದರೆ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತೇಳಿ. ಅದಕ್ಕೆ ಯಾಕೆ ಅಂತ ಕೇಳಿರ್ತಾಳೆ. ಅದಕ್ಕೆ ನನ್ನ ತಮ್ಮದಿರೇ ನನಗೆ ಮಕ್ಕಳು, ಅವ್ರದ್ದು ಒಂದು ನೆಲೆ ಆಗೋವರೆಗೂ ನಮಗೆ ಮಕ್ಕಳು ಬೇಡ ಅಂತ ಹೇಳಿರ್ತಾನೆ. ಅದು ನನ್ನ ದುಡಿಮೆ ಅಷ್ಟೇ ಆಗೋದು. ನಮಗೆ 3 ಮಕ್ಕಳು, ಅಮ್ಮ ಎಲ್ಲನೂ ಸಾಕಬೇಕಲ್ವ. ಹಂಗಾಗಿ ನಾನು ದುಡಿತಿರೋದು ಇಷ್ಟಕ್ಕೆ ಆಗೋದು, ಮತ್ತು ಇದ್ರ ಮೇಲೆ ಖರ್ಚು ಬಂದರೆ ನನಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿರ್ತಾನೆ. ಅದನ್ನು ಇವಾಗ ತಮ್ಮದಿರೆಲ್ಲ ದೊಡ್ಡವರು ಆಗಿದ್ದಾರೆ, ಎಲ್ಲ ಮದುವೆಗೆ ಬಂದಿದ್ದಾರೆ, ಎಲ್ಲ ಒಂದೊಂದು ಹುಡುಗಿನ ಹುಡ್ಕೊಳ್ತಾ ಇದ್ದಾರೆ. ಈಗ ನೆನ್ಕೋತಾ ಇದ್ದಾನೆ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನಾವು ಒಂದು ಪ್ರೀತಿ ಸಂಸಾರ ಅಂತ ಇದ್ದಿದ್ರೆ ನಮಗೂ ಒಂದು ಮಗು ಅಂತ ಇರೋದು ಅಂತ ಹೇಳ್ಬಿಟ್ಟು ನಾನೇ ನಿನಗೆ ಅನ್ಯಾಯ ಮಾಡಿಬಿಟ್ಟೆ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅದಕ್ಕೆ ಪಾಪ ಅವಳು ಸುಮ್ಮನೆ ಕಣ್ಣೀರು ಹಾಕ್ತಿದ್ದಾಳೆ. ಮುಟ್ಟಿ ಎದುರ್ಸೋಕೆ ಹೋಗ್ತಾನೆ, ಅವಳೇನು ಮಾತಾಡಲ್ಲ, ಹಾಗೇ ಕಣ್ಣೀರು ಮಲ್ಕೊಂಡ. ಆಮೇಲೆ ಅವನು ಇವಳಿಗೂ ಕಣ್ಣೀರು ಬರ್ತಾ ಇರುತ್ತೆ. ಈ ಕಡೆ ಅವ್ರ ಅತ್ತೆ ಅನಿಸುತ್ತೆ, ಆ ಅತ್ತೆ ಮಗಳನ್ನ ಮದುವೆ ಮಾಡೋಕ್ಕೆ ಬೇರೆಯವ್ರಿಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ, ಯಾವ ಕಾರಣಕ್ಕೂ ಅವ್ರ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇವಳು ಸ್ವಲ್ಪ ಗಟ್ವಾಣಿ, ಬಾಯಿ ಜೋರಿದೆ, ತುಂಬ ಗಟ್ವಾಣಿ. ಅವನಷ್ಟೇ ಸಾಧು ಗಂಡ. ಮಗಳು ಸಹ ಬಜಾರಿ ಇದ್ದಾಳೆ. ಮಗಳು ನಾನು ಅವ್ರ ಮನೆಗೆ ಸೊಸೆಯಾಗಿ ಹೋಗೋದು ಅಂತ ಹಠ ಮಾಡ್ತಾಳೆ. ಈ ಕಡೆ ಇವನು ಭಾಳ ನೊಂದ್ಕೊಳ್ಳೋದು, ಹೆಂಡ್ತಿ ನೋಡಿ ಭಾಳ ನೊಂದ್ಕೊಳ್ಳೋದು, ಎಲ್ಲ ಮಕ್ಕಳಿಲ್ಲ ಬಂಜೆ ಅನ್ನೋದು, ಅವೆಲ್ಲ ಕೇಳಿ ಕೇಳಿ ಇವನಿಗೆ ತಲೆ ಚಿಟ್ಟಿಡ್ದು ಹೋಗಿರುತ್ತೆ. ಅದಕ್ಕೆ ನನ್ನಿಂದನೇ ನಿನಗೆ ಅನ್ಯಾಯ ಆಯಿತು, ನಾನು ಅವತ್ತು ಒಂದೇ ಡಿಸಿಷನ್ ತಗೊಂಡಿದ್ದಿದ್ರೆ ನಾನು ನಿನ್ನ ಕೈ ಮುಟ್ಟಿ ನಿನ್ನನ್ನು ನಾಣೆ ಮಾಡಿಸ್ಕೊಳ್ತಾ ಇದ್ದಿದ್ರೆ ಇವತ್ತು ಒಂದಾದರೂ ನಮಗೆ ಮಗು ಅಂತ ಆಗಿರೋದು. ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಈಗ ಪಾಪ ನೊಂದ್ಕೋತಾ ಇದ್ದಾನೆ. ಅಲ್ಲಿಗೆ ಇದು ನಾಮಕರಣಕ್ಕೆ ಹೋದಾಗ ಮಗುಗೆ ಹೆಸರಿಡಬೇಕು ಅಂದಾಗ ಬಂಜೆ ಹತ್ರ ಹೆಸರಿಡಿಸ್ಬಾರ್ದು ಅಂತೆಲ್ಲ ಅಂತಾರಲ್ಲ, ಆವಾಗ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ಇವನು ಅದನ್ನು ಕೇಳಿಸ್ಕೊಂಡಿರ್ತಾನೆ, ಇವನಿಗೂ ಬೇಜಾರಾಗಿರುತ್ತೆ ಧರ್ಮಂಗುವ. ಸುಧುಂಗಂತೂ ತುಂಬ ಬೇಜಾರಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಬಂದಿರ್ತಾಳೆ. ಬೆಳಗ್ಗೆ ಎದ್ದು ಅಂಗಡಿಗೆ ಹೋಗ್ತಾನೆ. ಅವ್ರದ್ದು ಫ್ಲೋರ್ ಮಿಲ್ಲಿದೆ, ಮತ್ತು ಇನ್ನೇನೇನೋ ಪುಡಿಗಳು ಮಾಡಿ ಎಲ್ಲ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಇದು ಮಾಡೋದೇನೋ ಎಲ್ಲ ಅಂಗಡಿಗಳಿಗೂ ಕೊಡೋದು ಅನಿಸುತ್ತೆ ಮೋಸ್ಟ್ಲಿ. ಆ ಥರ ಒಂದು ಮಿಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಮ್ಮ ಒಬ್ಬ ಕೆಲಸ ಮಾಡ್ತಾನೆ, ಇನ್ನೊಬ್ಬ ತಮ್ಮ ಎಲ್ಲಿ ಕೆಲಸಕ್ಕೆ ಹೋಗ್ತಾನೋ ಗೊತ್ತಿಲ್ಲ, ಇನ್ನೊಬ್ಬ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಒಬ್ಬ ಮಾತ್ರ ಓದಲಿಲ್ಲ, ಇಲ್ಲೇ ಕೆಲಸ ಮಾಡ್ತವನೆ. ಅವನಿಗೆ ಈ ಹುಡುಗಿ ಬಂದು ನಾ ಬಂತು ಅಂದರೆ ನೀನು ಯಾಕೋ ಓಡೋಗ್ತೀಯಾ ಅಂತ ಕೇಳುತ್ತೆ. ಅಯ್ಯೋ ನಿನ್ನ ಮುಖ ನೋಡಿದ್ರೆ ಯಾವ ಕೆಲಸನೂ ಆಗಲ್ಲ ಅಂತಾನೆ. ನೋಡಿ ಬಾವ ಹೆಂಗಂತಾನೆ, ನನ್ನ ಮುಖ ನೋಡಿದರೆ ಅವ್ನಿಗೆ ಕೆಲಸ ಆಗಲ್ವಂತೆ, ನೀನು ಯಾಕೆ ಬಂದೆ ಇಲ್ಲಿ ಅಂತಾನೆ ಅವ್ರ ಭಾವ. ಅದಕ್ಕೆ ಯಾಕೆ ಬರಬಾರ್ದಾ, ನಾ ಬಂದರೆ ನಿಮಗೇನು ಕಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಹೀಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಮಿಲ್ಲಿಗೆ ಬಂದವರು ಎಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಹೀಗೆ ಮಾತಾಡಿಕೊಂಡು ಅದೇನು ಯಾರ ಮಲ್ಲ ಗೋಧಿ ಕೊಡ್ತಾರಂತೆ, ಆ ಗೋಧಿನ ಇಸ್ಕೊಂಬರೋಗೂ ಪುಡಿ ಮಾಡಿಕೊಡೋಣ ಅಂತ ಹೇಳ್ತಾನೆ. ಆಯಿತು ಅಣ್ಣ ಇಸ್ಕೊಬರ್ತೀನಿ ಅಂತ ಹೋದಾಗ ಇವಳು ಅಡ್ಡ ಬರ್ತಾಳೆ, ಮತ್ತೆ ವಾಪಸ್ ಬರ್ತಾನೆ. ಯಾಕೋ ಇಲ್ಲಿ ಬಂದು ಕೂತ್ಕೊಂಡೆ ಅಂತ ಕೇಳಿದಾಗ ಹೋಗಕ್ಕೆ ಬಿಟ್ಟರೆ ತಾನೇ, ಅಲ್ಲಿ ಬಂದುಬಿಟ್ಲು ಒಕ್ಕರ್ಸ್ಕೊಂಡು ಅಂತ. ಸರಿ ಆಯಿತು, ನೋಡು ಬಾವ ಹೆಂಗಂತಾನೆ ನನಗೆ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಅಂತೇಳ್ಬಿಟ್ಟು ಇನ್ನೊಬ್ಬ ತಮ್ಮನ ಕರ್ಕೊಂಡು ಮಾರ್ಕೆಟಿಗೆ ಹೋಗಿರ್ತಾಳೆ. ಅವ್ರತ್ತಿಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಬರೋ ಹೊತ್ತಿಗೆ ಅಲ್ಲಿ ಮಧ್ಯದಲ್ಲೇ ಬೈಕನ್ನು ಅಡ್ಡ ಹಾಕ್ಕೊಂಡು ಇನ್ನೊಬ್ಬಳು ನನಗೆ ನಡೆಯೋಕ್ಕೆ ಆಯ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ಏನಕ್ಕೆ ನಡೆಯೋಕ್ಕಾಗ್ತಿಲ್ಲ, ಇಷ್ಟೊತ್ತು ನಡ್ಕೊಬಂದಿದೆಯಾ ಸರಿಯಾಗಿ, ಈಗ ಯಾಕೆ ಆಗ್ತಿಲ್ಲ ಅಂದರೆ, ಅಯ್ಯೋ ಇಲ್ಲ ಅಕ್ಕ, ಕಾಲು ಹಿಂಗೆ ಉಳ್ಕೊಬಿಡ್ತು ಅಂತಾಳೆ. ಸರಿ ಕರ್ಕೊಂಡೋಗಿ ಬಿಡಪ್ಪ ಮನೆಗೆ ಅಂತ ಹೇಳ್ತಾಳೆ ಅವ್ರತ್ತಿಗೆ. ಅದಕ್ಕೆ ನಾನು ನಡ್ಕೊಬತ್ತಾ ಇರ್ತೀನಿ, ಕರ್ಕೊಂಡೋಗಿ ಬಿಟ್ಟು ಬರೋಗು ಅಂತ ಕರ್ಕೊಂಡು ಹೋಗ್ತಾನೆ. ನಾನು ಇವಳನ್ನ ಕೂರ್ಸ್ಕೊ ಹೋಗಲ್ಲ ಅಂತಾನೆ, ಆದರೂ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ತಾನೆ.
ಕರ್ಕೊಂಡೋಗಿ ಬಿಟ್ಟು ಇವಳು ಪಾಪ ಬ್ಯಾಗ್ ಇಟ್ಕೊಂಡು ತರಕಾರಿ ಎಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗ್ತಾಳೆ. ಆಮೇಲೆ ರಾತ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವ್ರ ಅಣ್ಣ ಬಂದಿರ್ತಾನೆ, ಬಾಗಿಲು ತೆಗಿತಾಳೆ. ಪಾಪ ಏನೂ ಮಾತಾಡಲ್ಲ, ದುಡಿತಾರಲ್ಲ ಅಂತೇಳ್ಬಿಟ್ಟು ಏನೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಆಮೇಲೆ ಅಲ್ಲಿ ಮಲ್ಕೊಂಡಾಗ ಮಾತಾಡ್ತಾ ಇರ್ತಾನೆ ಹಾಗೆ. ಇವಳನ್ನ ಕಳಿಸಾಯ್ತಾ ಬೈಕಲ್ಲಿ, ಇವಳು ಹೋದ್ಲಾ, ಕಾಲು ನೋವು ಕೈ ನೋವು ಇನ್ನೂ ಜಾಸ್ತಿ ನೋವಾಗುತ್ತಕ್ಕ, ಕರ್ಕೊಂಡೋಗಿ ಬಿಡಲಿಲ್ಲ ಅಂದರೆ ಇನ್ನೂ ತುಂಬ ನೋವು ಬಂದುಬಿಡುತ್ತೆ ಅಂತ. ಓಹೋ ಈ ಔಷಧಿನ ಗೊತ್ತಾಗಲಿಲ್ಲ ಬಿಡು, ಆಯಿತು ಹೋಗು ಅಂತ ಹೇಳಿ ಕಳಿಸ್ತಾಳೆ. ಅಲ್ಲಿ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಬಂದಿರ್ತಾನೆ. ಆ ಹಿಂದಿನ ನೋವೆಲ್ಲ ಹೇಳ್ತಾ ಇರ್ತಾನೆ. ನನ್ನ ತಮ್ಮದಿರೇ ನನಗೆ ಜೀವ, ಅವರೇ ನನಗೆ ಮಕ್ಕಳು, ಅವ್ರು ಬಿಟ್ಟರೆ ನನಗೆ ಜೀವನನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಅದನ್ನೆಲ್ಲ ತಮ್ಮದಿರು ಕೇಳಿಸ್ಕೊಂಡು ಭಾಳ ನೊಂದ್ಕೋತಾರೆ. ಅಣ್ಣ ಅದಕ್ಕೆ ನಮಗೋಸ್ಕರ ಎಷ್ಟೊಂದು ಸಫರ್ ಪಟ್ಟಿದ್ದಾರೆ. ಅಯ್ಯೋ ಇವ್ರ ಜೀವನ ಹಿಂಗಾಗೋಯ್ತಲ್ಲ, ಒಂದು ಮಗು ಮಾಡ್ಕೊಳ್ಳಿಲ್ಲ, ಎಲ್ಲ ಬಂಜೆ ಅನ್ನೋದು ನನ್ನಿಂದಾನೆ ಅಂತ ಎಲ್ಲ ಹೇಳ್ತಾನೆ ರಾತ್ರಿ. ಪಾಪ ಹೆಂಡ್ತಿ ಸುಧಾನು ನನ್ನನ್ನು ತುಂಬ ನೋವು ಪಡ್ತಾ ಇರ್ತಾಳೆ. ಅಯ್ಯೋ ಎಷ್ಟು ನೊಂದ್ಕೋತಾ ಇದ್ದಾರೆ. ನೀವು ಸೇರಿನೇ ಅಲ್ವ ರೀ ಮಾತು ಕೊಟ್ಕೊಂಡಿದ್ದು, ಆಣೆ ಮಾಡ್ಕೊಂಡಿದ್ದು, ಮಕ್ಕಳು ಬೇಡ ನಮಗೆ ಅಂತೇಳಿ. ಏನಕ್ಕೆ ಬೇಜಾರು ಮಾಡ್ಕೋತೀರಾ ಬಿಡಿ, ಅದು ಆಗೋಯ್ತು, ಆಗೋಗಿದೆ, ಈಗೇನು ಮಾಡೋಕ್ಕಾಗಲ್ಲ. ಅವ್ರಿಗೊಂದೊಂದು ನೆಲೆ ಮಾಡಿಬಿಡೋಣ, ಅವ್ರ ಜೀವನ ಅವ್ರು ಮಾಡ್ಕೊಳ್ತಾರೆ ಅಂತ ಅವನು ಹೆಂಡ್ತಿ ಹೇಳ್ತಾ ಇರ್ತಾಳೆ ಸುಧಾ. ಆವಾಗ ಧರ್ಮ ಹೇಳ್ತಾನೆ, ಆಯಿತು ನಿನಗೆ ಕೆಟ್ಟ ಹೆಸರು ತರೋ ಹಾಗೆ ಮಾಡಿಬಿಟ್ನಲ್ಲ, ಎಲ್ಲ ಒಂದೊಂದು ಮಾತಾಡಂಗೆ ನಿನಗೆ ತಲೆಗೆ ಒಂದೊಂದು ಮಾತಾಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.